ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಇದೇ ವರ್ಷ ನಡೆದಂತಹ ತುಮಕೂರು ಜಿಲ್ಲೆಯ ತುಮಕೂರು ಡಿಸ್ಟಿಕ್ಕಿನ ಇಂಗ್ಲೀಷ್ ಕ್ವಶನ್ ಪೇಪರನ್ನು ನಮ್ಮ ಪ್ರಥಮ PUC ವಿದ್ಯಾರ್ಥಿಗಳಿಗೆ ಅಪ್ಲೋಡನ್ನು ಮಾಡಿಕೊಡ್ತಾ ಇದ್ದೇನೆ. ಇದು ಈಗಾಗಲೇ ನಮ್ಮ 4ರಿಂದ 5 ಕ್ವಶನ್ ಪೇಪರು ಸರ್. 100% ಇವೇ ಕ್ವಶನ್ಸ್ಗಳು ನಾನು ಕೊಟ್ಟಿರುವಂಥದ್ದು ಅವರಿಗೆ ಬಂದಿವೆ. ಕಮೆಂಟ್ ಮುಖಾಂತರ ಎಷ್ಟು ವಿದ್ಯಾರ್ಥಿಗಳು ಖುಷಿಯಾಗಿದ್ದಾರೆ ಅಂದರೆ, ಸರ್ ನೀವು ಹೇಳಿದ ಎಲ್ಲ ಕ್ವಶನ್ಸು ಬಂದುಬಿಟ್ಟಿದೆ ಅಂತ. ನಿಮಗೂ ಕೂಡ ಬರುತ್ತೆ ಕಣ್ರೋ. ಸ್ವಲ್ಪ ನಂಬಿಕೆ ಇರಬೇಕು ಯಾರ ಹತ್ರ ಏನು ಮಾಡ್ತಾಯಿದ್ದೀನಿ ಅಂತ. ನೋಡ್ರೋ, ನಾನೇ ಇಂಗ್ಲೀಷ್ ಪಾಠ ಮಾಡೋದು ಕಾಲೇಜ್ಗಳಲ್ಲಿ. ಹಾಗಿದ್ರೆ ಇಂಗ್ಲೀಷಿನ ಮೇಲೆ ನನ್ನ ಹಿಡಿತ ಜಾಸ್ತಿ ಇರುತ್ತೆ. 10 ವರ್ಷಗಳಿಂದ ನಾವು ವ್ಯಾಲ್ಯೂಯೇಷನಿಗೆ ಹೋಗ್ತಾಯಿದ್ದೀವಿ, ಕರೆಕ್ಷನ್ ಮಾಡ್ತೀವಿ ಬೋರ್ಡು ಪೇಪರ್ಸು ಸೆಕೆಂಡ್ ಇಯರಿಂದು. ಅಂದರೆ ನಮಗೆ ಹಿಡಿತ ಜಾಸ್ತಿ ಇರುತ್ತೆ. ಬನ್ನಿ, ಏನೇ ಆಗಲಿ ಈ ಒಂದು ಕ್ವಶನ್ ಪೇಪರನ್ನು ಬಿಡಬೇಡಿ. ನೆನ್ನೆ ಕೂಡ ಸುಮಾರು ಒಂದು 4 ಕ್ವಶನ್ ಪೇಪರ್ ಅಪ್ಲೋಡ್ ಮಾಡಿ ಕೊಟ್ಟಿದ್ದೇನೆ. ಒಂದು ಶಾರ್ಟ್ ವಿಡಿಯೋ ಅಂತ ಮಾಡಿದ್ದೇನೆ, ಅದನ್ನು ಯಾವುದೂ ಕೂಡ ಮಿಸ್ ಮಾಡ್ಕೋಬೇಡಿ. ಬನ್ನಿ ಸರ್, ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್ ಬೈ ಚೂಸಿಂಗ್ ದಿ ರೈಟ್ ಆಪ್ಷನ್ಸ್ ಅಂತ ಇದೆ. ಮೊದಲನೆಯ ಪ್ರಶ್ನೆ, ಕಂಪ್ಲೀಟ್ ದಿ ಫಾಲೋಯಿಂಗ್ ಅನಲಾಗ್ ವಿತ್ ರೆಸ್ಪೆಕ್ಟ್ ಟು ದಿ ಜೆಂಟಲ್ಮ್ಯಾನ್ ಆಫ್ ದಿ ಜಂಗಲ್, ಚೇರ್ಮ್ಯಾನ್, ಫಾಕ್ಸ್ ಅಂತ ಇದೆ. ನಿಮಗೆ ನಾನು ಶಾರ್ಟ್ಕಟ್ ಹೇಳ್ಕೊಟ್ಟಿದ್ದೀನಿ. FC ಅಂತ ನೆನ್ಪಿಟ್ಕೊಳ್ರೋ. FO ಪಾತ್ರವೇನು ಅಂದರೆ ಚೇರ್ಮ್ಯಾನ್ ಅಂತ, FC ಆಯಿತಾ. LS ಅಂತ ನೆನ್ಪಿಟ್ಕೊಳ್ಳಿ. L ಅಂದರೆ ಯಾರು? ಲೆಪಾರ್ಡ್ ಅಂತ ನೆನ್ಪಿಟ್ಕೊಳ್ಳಿ. LS ಅಂದರೆ ಸೆಕ್ರೆಟ್ರಿ ಅಂತ. ಹಾಗಿದ್ರೆ ಸರಿಯಾದ ಉತ್ತರ ಆಪ್ಷನ್ C ಆಗಿ ಇರುತ್ತದೆ. ಹಾಗಿದ್ರೆ ಎಲಿಫೆಂಟ್ ಏನು ಸರ್ ಅಂತ ಹೇಳಿದರೆ ಒಂದು ಮಿನಿಸ್ಟರು. ಲಯನ್ ಏನು ಅಂದರೆ ಕಿಂಗ್ ಆಫ್ ದಿ ಜಂಗಲ್ಲು. ಬಫೆಲೋ ಏನು? ಅದು ಕೂಡ ಒಬ್ಬ ಮಿನಿಸ್ಟರು ಆಯಿತಾ. ಕ್ವಶನ್ ನಂಬರ್ 2, ದಿ ಪರ್ಪಸ್ ಆಫ್ ಅಪಾಯಿಂಟಿಂಗ್. ದಿ ಪರ್ಪಸ್ ಆಫ್ ಅಪಾಯಿಂಟಿಂಗ್ ದಿ ಕಮಿಷನ್ ಆಫ್ ಎನ್ಕ್ವೈರಿ ಈಸ್ ಡ್ಯಾಶ್ ಅಂತ ಇದೆ. ಕಮಿಷನ್ ಆಫ್ ಎನ್ಕ್ವೈರಿಯನ್ನು ಯಾವ ಕಾರಣಕ್ಕಾಗಿ ಅಪಾಯಿಂಟ್ ಮಾಡ್ತಾರೆ ಅಂತ ಪ್ರಶ್ನೆ ನೋಡಿ. ಟು ಇನ್ವೆಸ್ಟಿಗೇಟ್ ದಿ ಡಿಸ್ಪ್ಯೂಟ್ ಬಿಟ್ವೀನ್ ದಿ ಎಲಿಫೆಂಟ್ ಆ್ಯಂಡ್ ದ ಮ್ಯಾನ್, ಟು ಪನಿಷ್ ದಿ ಎಲಿಫೆಂಟ್ ಫಾರ್ ಹಿಸ್ ಆ್ಯಕ್ಷನ್ಸ್. ಹೌದಾ? ನೋಡಿ, ಕ್ವಶನ್ ನಂಬರ್ 2ಕ್ಕೆ ಸರಿಯಾದ ಉತ್ತರ ಬಂದು ಓನ್ಲಿ ದ ಆಪ್ಷನ್ A ಈಸ್ ರೈಟ್. ಎಲಿಫೆಂಟಿಗೆ ಪನಿಷ್ಮೆಂಟ್ ಕೊಡಬೇಕು ಅಂತ ಮಾಡಲ್ಲ, ತೀರ್ಮಾನವನ್ನು ಕೊಡೋಣ, ಏನಾಗಿದೆ ನೋಡೋಣ ಅಂತ ಒಂದು ಕಮಿಷನನ್ನು ಸೆಟ್ ಮಾಡ್ತಾರೆ. ಆಪ್ಷನ್ A ಮಾತ್ರ ಕರೆಕ್ಟು. ಕ್ವಶನ್ ನಂಬರ್ 3 100% ನಿಮ್ಮ ಕ್ವಶನ್ ಪೇಪರಲ್ಲಿ ಬರುವಂತಹ ಪ್ರಶ್ನೆಗಳಿದ್ದು. ಯಾಕಂದರೆ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಲ್ವ ಅಂತ ಎಲ್ಲ ಕ್ವಶನ್ ಪೇಪರಲ್ಲೂ ಈ ಕ್ವಶನ್ ಇದೆ. ಯಾವುದು? ಡ್ಯಾಶ್ ಡ್ರೈವ್ಸ್ ಜಾಯ್ ದಿ ಅವೇ ಆಫ್ ದಿ ಸ್ಕೂಲ್ ಬಾಯ್. ಯಾವುದು ಡ್ರೈವ್ಸ್ ಅಂದರೆ ದೂರ ತಗೊಂಡು ಹೋಗ್ತಾ ಇದೆ ಸಂತೋಷವನ್ನು, ಅಂದರೆ ಅದು ಸ್ಕೂಲ್ ಆಗಿರುತ್ತೆ. ಆಪ್ಷನ್ B ಅನ್ನುವಂಥದ್ದು ರೈಟ್ ಆನ್ಸರ್ ಮಕ್ಕಳೇ. ಕ್ವಶನ್ ನಂಬರ್ 4, ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಬೌಟ್ ಮಾರಾ ಈಸ್ ಟ್ರೂ ಅಂತ ಇದೆ. 4ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಯಾವುದು ಸರಿ ಅಂತ ಕೇಳಿದಾರಲ್ವ. ಮಾರಾ ಡಿಡ್ ನಾಟ್ ಹ್ಯಾವ್ ಟೀತ್ ಆನ್ ರೈಟ್ ಸೈಡ್ ಆಫ್ ಹಿಸ್ ಮೌತ್ ಇದೆ ಅಲ್ವಾ, ಅದೇ ಸರಿಯಾದ ಉತ್ತರ ಆಗಿರುತ್ತೆ. ಯಾವುದು? ಆಪ್ಷನ್ A. 5ನೆಯ ಪ್ರಶ್ನೆ ನೋಡೋಣ ವಿದ್ಯಾರ್ಥಿಗಳೇ. ದ ಇನ್ಹ್ಯಾಬಿಟೆಂಟ್ಸ್ ಆಫ್ ದ ಸಿಟಿ. ಇದು ಬಹಳ ಸಲ ಕೇಳಿದ್ದಾನೆ ಕಣ್ರೋ, ಒಂದು ನೆನ್ಪಿಟ್ಕೊಂಡು ಬರ್ಕೊಂಬಿಡಿ. ಸಿಟಿ ಹ್ಯಾಡ್ ನೆವರ್ ನೋನ್ ಫಾರ್ ದಿ ಕ್ವಾಲಿಟಿ ಆಫ್ ಡ್ಯಾಶ್, ಮರ್ಸಿ, ಕರುಣೆ ಅನ್ನೋದೇ ಅವರಿಗೆ ಗೊತ್ತಿರಲಿಲ್ಲ. ಸರಿಯಾದ ಉತ್ತರ ಆಪ್ಷನ್ A ಆಗಿ ಇರುತ್ತದೆ. ನೋಡಿ ವಿದ್ಯಾರ್ಥಿಗಳೇ, ಇದು ನಮ್ಮ ಮೇಲ್ ID. ದಯವಿಟ್ಟು ಪ್ರಥಮ PUCಯ ಕ್ವಶನ್ ಪೇಪರ್ ಯಾರೂ ಕೂಡ ಕಳಿಸ್ಕೊಡ್ತಾ ಇಲ್ಲ. ನೀವು ವಿಡಿಯೋ ನೋಡ್ತಾ ಇರೋರು ಯಾವುದೇ ಸಬ್ಜೆಕ್ಟಿನ ಕ್ವಶನ್ ಪೇಪರ್ ಆಗಿರ್ಬೋದು, ಆರ್ಟ್ಸು, ಕಾಮರ್ಸು, ಸೈನ್ಸು, ದಯವಿಟ್ಟು ನಮ್ಮ ಮೇಲ್ IDಗೆ ಕಳುಹಿಸಿ ಕೊಡಿ. ಧನ್ಯವಾದಗಳು. ಕ್ವಶನ್ ನಂಬರ್ 6, ಪೀಪಲ್ ಫೀಲ್ ಡ್ಯಾಶ್ ವೆನ್ ದೇ ಹ್ಯಾಂಡ್ ಔಟ್ ಅ 10 pound ನೋಟ್ ಇನ್ ಮನಿ ಮ್ಯಾಡ್ನೆಸ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಟ್ರೆಮರ್ ಅಂತ ಇದಲ್ವಾ, ಅದು ಸರಿಯಾದ ಉತ್ತರ ಆಪ್ಷನ್ನು D ಆಗಿ ಇರುತ್ತದೆ. D. ಹಾಗಿದ್ರೆ ಪ್ಯಾಂಗ್ ಅಂತ ಇದೆ ಅಲ್ವಾ, B, ಅದು 1 pound ಅಂತ ಬಂದರೆ ಎಕ್ಸಾಮಲ್ಲಿ ಅದು ಆನ್ಸರು. 10 ಅಂತ ಕೊಟ್ಟರೆ ಟ್ರೆಮರ್ D ಇದೆ ಅಲ್ವಾ, ಅದು ಆನ್ಸರು ಆಯಿತಾ. ಕ್ವಶನ್ ನಂಬರ್ 7, ದ ಮೋಸ್ಟ್ ಎಜುಕೇಟೆಡ್ ವಾಲಂಟಿಯರ್ ಇನ್ ಬಾಬರ್ ಅಲೀಸ್ ಸ್ಕೂಲ್ ಈಸ್ ಡ್ಯಾಶ್ ಅಂತ ಇದೆ. 7ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಡಬರೀಟಾ ಭಟ್ಟಾಚಾರ್. ಅಂದರೆ ಬಾಬರ್ ಅಲಿಯ ಶಾಲೆಯಲ್ಲಿ ಬಹಳ ಜನ ವರ್ಕ್ ಮಾಡ್ತಾ ಇರ್ತಾರೆ, ಆದರೆ ಅದರಲ್ಲಿ ಬಹಳ ಓದಿದಂತಹ ವ್ಯಕ್ತಿ ಯಾರು ಅಂತ ಹೇಳಿದರೆ ಡಬರೀಟಾ ಭಟ್ಟಾಚಾರ್ ಆಗಿರ್ತಾಳೆ. ಕ್ವಶನ್ ನಂಬರ್ 8 ನೋಡೋಣ. ಎಷ್ಟು ಈಸಿ ಇದೆ ನೋಡಿ. ತುಳು ರಾಣಿ ಹಜರಾ ಮೀನನ್ನು ಮಾರುವವಳು. ಹಾಗಿದ್ರೆ 1ಗೇನು C ಅಂತ ಎಲ್ಲಾದರೂ ಇದೆಯಾ? ಇದೆ ನೋಡಿ. A ಹಾಗೂ D ನಲ್ಲೇ ಆನ್ಸರ್ ಬರಬೇಕು. ಈಗ ನಸರುದ್ದೀನ್ ಶೇಖು
ಬಾಬರ್ ಅಲಿಯ ತಂದೆಯ ಹೆಸರು. ಅವರೊಬ್ಬ ಜೂಟ್ ಸೆಲ್ಲರ್ ಆಗಿರ್ತಾರೆ. ಹಾಗಿದ್ರೆ 2ಗೆ ಎ ಅಂತ ಇದೆಯಾ? ಹಾಗಿದ್ರೆ ಆಪ್ಷನ್ ಎ ಇದೆ ಅಲ್ವಾ, ಅದೇ ಸರಿ. ಬಾಬರ್ ಅಲಿ ಯಂಗೆಸ್ಟ್ ಹೆಡ್ ಮಾಸ್ಟರ್. ಹಾಗಿದ್ರೆ 3ಗೆ ಬಿ ಆಗಬೇಕು. ಆಪ್ಷನ್ ಎ ಅದೇ ಸರಿಯಾದ ಉತ್ತರ ಆಗಿರುತ್ತೆ. ಇದನ್ನು ಮಕ್ಕಳೇ 2 ಮಾರ್ಕ್ಸಿಗೂ ಕೇಳ್ತಾ ಇದ್ದಾರೆ, ನೆನ್ಪಿಟ್ಕೊಳ್ಳಿ. ಬಹಳ ಅಂದರೆ ಬಹಳ ಇಂಪಾರ್ಟೆಂಟು ಕ್ವಶನು. ನೋಡಿ ಕ್ವಶನ್ ನಂಬರ್ 9 ನೋಡೋಣ. ಡ್ಯಾಶ್ ವುಡ್ ಸ್ಕ್ರ್ಯಾಪ್ ಆರ್ ಬಾಡಿ ಆನ್ ದಿ ಬಾರ್ಕ್ ಆಫ್ ದಿ ಟ್ರೀ. ತುರ್ಕೆ ಬಂದಾಗ ಅಂದರೆ ಕುಜಲಿ ಬಂದಾಗ ಅಂದರೆ ಕೆರೆತ ಬಂದಾಗ ಗೋವು ಎಲ್ಲಿ ಹೋಗಿ ತನ್ನ ಕೆರೆತವನ್ನು ಈಡೇರಿಸ್ಕೊಳ್ಳುತ್ತೆ? ಎಲ್ಲಿ ಹೋಗಿಬಿಟ್ಟು ಉಜ್ಜತ್ತೆ ದೇಹವನ್ನು ಅಂದರೆ ಮರಕ್ಕೆ ಅಂತ. ಯಾರು ಅಂತ ಕೇಳಿದ್ದಾರೆ ಇಲ್ಲಿ, ಅದು ಗೋವು ಅಂತ ಬರೀಬೇಕು. ಪವಿತ್ರವಾದ ಗೋವು. ಆಪ್ಷನ್ ಬಿ ಇದೆ ಅಲ್ವಾ, ಅದೇ ಸರಿಯಾದ ಉತ್ತರ. ಬಹಳ ಅಂದರೆ ಭಾಳ ಸಲ ಕೇಳಿದ್ದಾನೆ ಕಣ್ರು ಕ್ವಶನ್ ಇದು. ಈ ತುಮಕೂರು ಜಿಲ್ಲೆ ಹೇಳಂಗೆ ಇಲ್ಲ ಇದ್ರ ಬಗ್ಗೆ, ಆಯಿತಾ? ಆ ಲೆವೆಲ್ಗೆ ಇಂಪಾರ್ಟೆಂಟ್ ಆಗಿದೆ. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಮಗೆ ಕಳಿಸಿಕೊಟ್ಟಂತಹ ಮೊಹಮ್ಮದ್ ಅನಸ್ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ಕ್ವಶನ್ ನಂಬರ್ 10 ನೋಡೋಣ. ಅಕಾರ್ಡಿಂಗ್ ಟು ವಿಲೇಜ್ ಹೆಡ್ ಮ್ಯಾನ್ ಡ್ಯಾಶ್ ಈಸ್ ಲುನಾಟಿಕ್ ಇನ್ ವಾಚ್ಮ್ಯಾನ್ ಆಫ್ ದಿ ಲೇಕ್ ಅಂತ ಇದೆ. 10ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಮಾರ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕೆಲವೊಂದು ಕಡೆ ಕೇವಲ 7 ಚಾಪ್ಟರ್ಸ್ ಇದ್ದಾವೆ, ಕೆಲವೊಂದು ಕಡೆ 6 ಚಾಪ್ಟರ್ಸ್ ಇದೆ. ಅಂತಹ ವ್ಯತ್ಯಾಸ ಆಗುತ್ತೆ. ಕೆಲವೊಂದು ಕಡೆ ವಾಚ್ಮ್ಯಾನ್ ಆಫ್ ದಿ ಲೇಕ್ ಇಲ್ಲ, ಈಗ ಇದ್ದವರಿಗೆ ಹೆಲ್ಪ್ ಆಗಲಿ ಅಂತ. ಕ್ವಶನ್ ನಂಬರ್ 11. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಆರ್ಟಿಕಲ್ಸ್ ಗಿವನ್ ಇನ್ ದಿ ಬ್ರಾಕೆಟ್ ಅಂತ ಇದೆ. ನೋಡಿ ಕ್ವಶನ್ ನಂಬರ್ 11ಕ್ಕೆ ಸರಿಯಾದ ಉತ್ತರ ಒನ್ಸ್ ಅಪಾನ್ ಎ ಟೈಮ್. ಸರಿಯಾದ ಉತ್ತರ ಆ್ಯನ್ ಎಲಿಫೆಂಟ್ ಮೇಡ್ ಎ ಫ್ರೆಂಡ್ಶಿಪ್ ವಿತ್ ಅ ಮ್ಯಾನ್ ಅಂತ ಬರಬೇಕು. ಒನ್ ಡೇ ಹೆವಿ ಥಂಡರ್ ಸ್ಟಾರ್ಮ್ ಬ್ರೋಕ್ ಔಟ್. ದಿ ಎಲಿಫೆಂಟ್ ಅಂತ ಬರಬೇಕು. ವೆನ್ ಟು ಹಿಸ್ ಫ್ರೆಂಡ್. ಆಯಿತಾ? ಫಸ್ಟ್ ಆನ್ಸರು ಆ್ಯನು. ಫಸ್ಟ್ ಟೈಮ್ ಎಲಿಫೆಂಟ್ ಕಂಡ್ರೆ ಓವಲ್ ಸೌಂಡು, ಸೆಕೆಂಡ್ ಟೈಮ್ ಮತ್ತೆ ಬಂದರೆ ದಿ, ಫಸ್ಟ್ ಟೈಮ್ ಮನುಷ್ಯ ಕಂಡ್ರೆ ಎ, ನೆಕ್ಸ್ಟ್ ಟೈಮ್ ಮನುಷ್ಯ ಕೊಂಡ್ರೆ ದಿ. ಈ ರೀತಿಯಾಗಿ ನೆನ್ಪಿಟ್ಕೊಳ್ಳಿ. ಕೊನೆಯ ಆನ್ಸರು ದಿ ಆಗಿರುತ್ತೆ, ದಿ ಫಾರೆಸ್ಟ್. ಕ್ವಶನ್ ನಂಬರ್ 12 ನೋಡೋಣ. ಈಗ ಆರ್ಟಿಕಲ್ಸ್ ಇದೆ. ಬಾಬರ್ ಅಲಿ ವೇಕ್ಸ್ ಅಪ್ ಎವ್ರಿ ಮಾರ್ನಿಂಗ್ ಡ್ಯಾಶ್ 7 ಅಂತ ಇದೆ. ಯಾವಾಗೂ ಸಮಯ ಬಂದರೆ ನೆನ್ಪಿಟ್ಕೊಳ್ಳಿ ಎಟ್ ಅಂತ ಬರಿಬೇಕು, ಆಯಿತಾ? ದೆನ್ ಈ ವಾಕ್ಸ್ ನೋಡಿ ಟು ಸ್ಕೂಲ್ ಅನ್ನುವಂಥದ್ದೇ ಸರಿಯಾದ ಉತ್ತರ. ಹಿ ಸಿಟ್ಸ್, ಆಯಿತಾ, ಇನ್ ದಿ ಮಿಡ್ಲ್ ಆಫ್ ದಿ ಫ್ರಂಟ್ ರೋ. ಹಿ ಈಸ್ ಆ್ಯನ್ ಐಡಿಯಲ್ ಸ್ಟೂಡೆಂಟ್, ಬಟ್ ವಾಟ್ ಹಿ ಡಸ್ ಆಫ್ಟರ್ ಸ್ಕೂಲ್ ಅವರ್ಸ್ ದಟ್ ಇಂಟ್ರಿಗ್ಯೂಟ್ ದಿ ವರ್ಡ್ಸ್ ಅಂತ. ಸರಿಯಾದ ಉತ್ತರಗಳು ಫಸ್ಟ್ ಆನ್ಸರ್ ಈಸ್ ಎಟ್. ಯಾವಾಗೂ ನೆನ್ಪಿಟ್ಕೊಳ್ಳಿ ಸಮಯದ ಹಿಂದೆ ಎಟ್ ಅಂತ ಬರುತ್ತೆ. ಸೆಕೆಂಡ್ ಆನ್ಸರು ಟು ಅಂತ ಬರುತ್ತೆ. ಥರ್ಡ್ ಆನ್ಸರ್ ಇನ್ ಅಂತ ಆಗುತ್ತೆ. ನಂತರದಲ್ಲಿ ಆಫ್ಟರ್ ಅಂತ ಬರುತ್ತೆ. ಥ್ಯಾಂಕ್ ಯು. ಕ್ವಶನ್ ನಂಬರ್ ಬಿ ನೋಡೋಣ ಈಗ. ವಾಣಿ ವೆಂಟ್ ಡ್ಯಾಶ್ ಶಾಪ್ ಆ್ಯಂಡ್ ಬಾಟ್ ಎ ಬ್ಯೂಟಿಫುಲ್ ವಾಸ್ ಅಂತ ಇದೆ. ವಾಣಿ ವೆಂಟ್ ಎಲ್ಲಿಗೆ? ಟು ದಿ ಶಾಪ್ ಅಂತ ಬರಬೇಕು. ಟು, ಆಯಿತಾ? ಸರಿಯಾದ ಉತ್ತರ. ಶಿ ಪ್ಲೇಸ್ ಇಟ್ ದ ವಾಸ್ ಎಲ್ಲಿಗೆ? ಆನ್ ದ ಟೇಬಲ್, ಮೇಲ್ಗಡೆ ಇಟ್ಟಲು. ಆನ್ ಅಂತ ಬರಬೇಕು ಮೇಲಿಗೆ, ದ ಟೇಬಲ್. ಆ್ಯಂಡ್ ಫಿಲ್ಡ್ ಇಟ್ ಎದರ ಜೊತೆ? ವಾಟರ್, ವಿತ್ ವಾಟರ್ ಅಂತ ಬರೀಬೇಕು. ದೆನ್ ಶಿ ಅರೇಂಜ್ಡ್ ದಿ ಫ್ಲವರ್ಸ್ ಎಲ್ಲಿ? ಇನ್ ಇಟ್, ಅದರ ಒಳಗಡೆ. ಅದರ ಒಳಗಡೆ ಅಂದರೆ ಇನ್ ಅಂತ ಬರೀಬೇಕು. ದಿ ವಾಸ್ ಈಸ್ ಮೇಂಟೈನ್ಡ್ ಬೈ ಹರ್ ಮದರ್, ಅವಳಿನಿಂದ ಅಂತ. ಐ ರಿಪೀಟ್, ಫಸ್ಟ್ ಆನ್ಸರ್ ಈಸ್ ಟು, ಸೆಕೆಂಡ್ ಆನ್ಸರ್ ಈಸ್ ಆನ್, ಥರ್ಡ್ ಆನ್ಸರ್ ಈಸ್ ವಿತ್, ಫೋರ್ತ್ ಆನ್ಸರ್ ಈಸ್ ಇನ್, ನೆಕ್ಸ್ಟ್ ಆನ್ಸರ್ ಈಸ್ ಬೈ. ನೋಡಿ ವಿದ್ಯಾರ್ಥಿಗಳೇ, ನನ್ನ ಮಾತನ್ನು ಕೇಳಿ ಸರಿಯಾಗಿ. ದಯವಿಟ್ಟು ಇಷ್ಟು ಈಸಿಯಾಗಿ ಗ್ರಾಮರ್ ಅರ್ಥ ಆಗಂಗೆ ಇರ್ತಿದ್ರೆ ಎಲ್ಲರೂ ಕೂಡ ಬರೆದು ಔಟ್ ಆಫ್ ಔಟ್ ಅಂಕಗಳನ್ನು ತೆಗಿತಿದ್ರು. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ನಿಮಗಾಗಿ ಗ್ರಾಮರಿನ ಲಿಂಕ್ಸ್ಗಳನ್ನು ನೀಡಿರ್ತೇನೆ. ಆ ಎಲ್ಲ ಲಿಂಕ್ಸ್ಗಳು 100% ನಿಮ್ಮ ಒಂದು ಮಿಡ್ ಟರ್ಮ್ ಎಕ್ಸಾಮಿಗೆ ಬರುತ್ತೆ. ಹಾಗಾಗಿ ದಯವಿಟ್ಟು ಏನು ಮಾಡಬೇಕು ತಾವುಗಳು ಎಲ್ಲರೂ ಕೂಡ ಆ ಒಂದು ಲಿಂಕ್ಸ್ಗಳನ್ನು ಯೂಸ್ ಮಾಡಿ ಕಲೀರಿ. ಈಗ ನಾವು ಮೇಲ್ ಐ ಡಿ ಕಾಣ್ತಾ ಇದೆ ಏನ್ರೋ, ದಯವಿಟ್ಟು ಈ ಒಂದು ಮೇಲ್ ಐ ಡಿಗೆ ನಿಮ್ಮ ಬಳಿ ಇರುವಂತಹ ಯಾವುದೇ ಕ್ವಶನ್ ಪೇಪರ್ ಆಗಿರ್ಬೋದು ಅದನ್ನು ನಮಗೆ ಕಳುಹಿಸಿ ಕೊಡಿ, ಆಯಿತಾ? ಯಾವುದೇ ಸಬ್ಜೆಕ್ಟ್ರಿ, ಸೈನ್ಸು, ಆರ್ಟ್ಸು, ಕಾಮರ್ಸ್, ಆಯಿತಾ? ದಯವಿಟ್ಟು ಕೊಂಡ್ರು. ಬನ್ನಿ ಈಗ ಪಾರ್ಟ್ ಬಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ. ಆನ್ಸರ್ ಎನಿ 3 ಆಫ್ ದಿ ಫಾಲೋಯಿಂಗ್ ಕ್ವಶನ್ಸ್ ಅಂತ ಇದೆ. ನೋಡಿ ಎಷ್ಟು ಈಸಿ ಅಂದರೆ 100% ಇಂಪಾರ್ಟೆಂಟ್ ಕ್ವಶನ್ಸ್ ನಾನು ಕೊಟ್ಟವು ಎಲ್ಲ ಬಂದಿದ್ದಾವೆ, ಆಯಿತಾ? ನಾನು ಹೇಳಿದ್ದೆ ಕೇಜು ಬರ್ಡು ನೆನ್ಪಿಟ್ಕೊಳ್ರಲ್ಲೇ ಅಂತ ಚಿತ್ರ ಹಾಕಿ ತೋರಿಸಿದ್ದೆ ಬೋರ್ಡ್ ಮೇಲೆ ಒಂದು ಶಾರ್ಟ್ ವಿಡಿಯೋದಲ್ಲಿ.
ಕೇಜ್ ಅಂತ ಹೇಳಿದರೆ ದಿ ಸ್ಕೂಲ್ ಅಂತ ಬರಿಬೇಕು. ಬರ್ಡ್ ಅಂದರೆ ಸ್ಕೂಲ್ ಬಾಯ್ ಅಂತ ಬರಿಬೇಕು. ಕ್ಲಿಯರ್ ಆಲ್ ಆಫ್ ಯು? 14ನೆಯ ಪ್ರಶ್ನೆ, ನೇಮ್ ದ ಸ್ಕೂಲ್ ಸ್ಟಾರ್ಟೆಡ್ ಬೈ ಬಾಬರ್ ಅಲಿ. ಬಾಬರ್ ಅಲಿ ಸ್ಟಾರ್ಟ್ ಮಾಡಿದ ಶಾಲೆಯ ಹೆಸರು ಏನು? ಓದಿದ್ದಲ್ಲ, ಅವನು ಕಟ್ಟಿದಂಥ ಶಾಲೆ ಹೆಸರು ಆನಂದೋ ಶಿಕ್ಷೋ ನಿಕೇತನೋ ಅಂತ ಬರಿಬೇಕು. ಯಾವ ವಯಸ್ಸಿನಲ್ಲಿ ಅಂತ ಕೇಳಿದರೆ ಅಟ್ ದ ಏಜ್ ಆಫ್ 9, 9ನೆಯ ವಯಸ್ಸಿನಲ್ಲಿ ಅಂತ. 15ನೆಯ ಪ್ರಶ್ನೆ, ಹೂ ವುಡ್ ಬಿಲ್ಡ್ ದಿ ನೆಸ್ಟ್ ಆನ್ ದಿ ಟ್ರೀ ಆ್ಯಂಡ್ ವಾಟ್ ವುಡ್ ನಾಟ್ ಇಟ್ ಆಸ್ಕ್ ದಿ ಟ್ರೀ ಅಂತ ಇದೆ. ನೋಡಿ, 15ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ, ಯಾರು ಮರದ ಮೇಲೆ ಗೂಡನ್ನು ಕಟ್ಟುತ್ತಿದ್ದರು ಅಂತ ಇದೆ. ಪಕ್ಷಿ ಸರಿಯಾದ ಉತ್ತರ ದಿ ಬರ್ಡ್ ಅಂತ ಬರೀರಿ. ಪಕ್ಷಿ ಹಾಗಿದ್ರೆ ಏನು ಕೇಳುತ್ತಿರಲಿಲ್ಲ ಅಂದರೆ ಅದು ಕ್ಯಾಸ್ಟ್ ಅಂತ. ಹೇಗೆ ಗೊತ್ತಾ ನೆನ್ಪಿಟ್ಕೊಳ್ಳೋದು? ಹಕ್ಕಿಯ ಗೂಡೊಂದು ಕಟ್ಟುವ ಮುನ್ನ ಕೇಳುತ್ತಿರಲಿಲ್ಲ ನೀನು ಯಾವ ಜಾತಿ ಎಂದು. ದ ಬರ್ಡ್ ವುಡಂಟ್ ಆಸ್ಕ್ ಕ್ಯಾಸ್ಟ್ ಬಿಫೋರ್ ಇಟ್ ಬಿಲ್ಡ್ ಇಸ್ ನೆಸ್ಟ್ ಅಂತ. ಬಹಳ ಚೆನ್ನಾಗಿದೆ ಆಯಿತಾ, ಸರಿಯಾದ ಉತ್ತರ. ಕ್ವಶನ್ ನಂಬರ್ 16, ನೇಮ್ ದ ಟು ಆಯಿತಾ. ಏನ್ರಿ ಇದು? ಐಡಿಯಲ್ಸ್ ಇನ್ಸ್ಟಾಲ್ಡ್ ಇನ್ ದ ಶ್ರೈನ್ ಅಂತ ಇದೆ. ನೋಡಿ, ಮಾರನ ಪಾಠದಲ್ಲಿ ವಾಚ್ಮ್ಯಾನ್ ಆಫ್ ದಿ ಲೇಕ್ ಯಾರಿಗಿದೆಯೋ ಅಂಥ ವಿದ್ಯಾರ್ಥಿಗಳೇ ಕ್ವಶನ್ ನಂಬರ್ 16 ಇದರಲ್ಲಿ ಏನು ಅಂತ ಹೇಳಿದರೆ 2 ಸ್ಟ್ಯಾಚ್ಯುಗಳ ಶ್ರೈನಿನಲ್ಲಿ ಇದ್ದಂತಹ ಮೂರ್ತಿಗಳ ಹೆಸರನ್ನು ಹೇಳಿ ಅಂತ ಇದೆ. ಒಂದು ಗಾಡೆಸಸ್ಸು, ಇನ್ನೊಂದು ಮಾರನ ಮೂರ್ತಿ ಅಂತ. ಇಷ್ಟೇ ಆನ್ಸರು, ದಿ ಗಾಡೆಸಸ್ ಆ್ಯಂಡ್ ಮಾರ ಅಂತ ಅಷ್ಟೇ. ಈಗ ನೋಡಿರಿ ಸರ್, ನಾನು ಕೊಟ್ಟಂಥ ಎಲ್ಲ ಕ್ವಶನ್ಸು ಇಲ್ಲೂ ಕೂಡ ಬಂದಿವೆ. 3 ಮಾರ್ಕ್ಸಲ್ಲಿ ಹಾಗೂ 4 ಮಾರ್ಕ್ಸಲ್ಲಿ. ನಾನು ನಿಮ್ಗೆ ಹೇಳ್ತಾ ಇದ್ದೆ ಏನು ಗೊತ್ತಾ, ವೈ ಡಿಡ್ ದ ಮ್ಯಾನ್ ಬಿಗೇನ್ ಟು ಗ್ರಂಬಲ್ ಅಂತ ಇದೆ. ಇದಕ್ಕೆ ಏನು ಗೊತ್ತಾ ಆನ್ಸರು? ಟ್ರೂ ಸ್ಟೋರಿ ಬರೆಯೋದು. ಕ್ವಶನ್ ನಂಬರ್ 18 ಏನು ಗೊತ್ತಾ? ಸಮ್ಮರಿ ಆಫ್ ದಿ ಸ್ಕೂಲ್ ಬಾಯ್ ಬರೆಯೋದು. ಅಪ್ಲೋಡ್ ಮಾಡಿ ಕೊಟ್ಟಿದ್ದೇನೆ. ನೆಕ್ಸ್ಟು ವೈಟ್ ಮ್ಯಾನ್ ಗೆಟ್ ಆ್ಯಂಗ್ರಿ ಅನ್ ಮಾರ ಅಂತ ಇದೆ. ವೈಟ್ ಮ್ಯಾನ್ ಗೆಟ್ ಆ್ಯಂಗ್ರಿ ಅನ್ ಮಾರ ಯಾವುದು ಗೊತ್ತಾ ಸ್ಟೋರಿ? ಮಾರ ಲುಂಗಿ ಸ್ಟೋರಿ ಸರ್. 2ನೆಯ ಸ್ಟೋರಿ ಅಪ್ಲೋಡ್ ಮಾಡಿ ಕೊಟ್ಟಿದ್ದೇನೆ. ಅದೇ ಸ್ಟೋರಿ ಬರೆದ್ರೆ ಆಯಿತು. ನೆಕ್ಸ್ಟು ನೋಡಿ, ಕ್ವಶನ್ ನಂಬರ್ 20 ಪದೇ ಜೋರಾಗಿ ಹೇಳ್ತಾ ಇದ್ದೀನಿ ನಿಮಗೆ. ಡಿಸ್ಕ್ರೈಬ್ ದ ಪೀಪಲ್ ಆ್ಯಂಡ್ ದ ಪ್ಲೇಸ್. ಕಲಿರಲೇ ತಮ್ಮ ಅಂತ. ಅದೇ 3 ಮಾರ್ಕ್ಸಿಗೆ ಬಂದಿದೆ ನೋಡಿರಿ. ಟೆಕ್ಸ್ಟ್ ಬುಕ್ಕಲ್ಲೇ ಇದೆ, ಓರೋ ಮನುಷ್ಯಂ ಪಾಠ. ನೆಕ್ಸ್ಟು ಇಫ್ ಐ ವಾಸ್ ಎ ಟ್ರೀ ಅಂತ ಇದೆ. ಸಮ್ಮರಿ ಕೇಳಿದ್ದಾರೆ 21. ನೋಡಿರಿ ಸರ್, ಇಲ್ಲಿ ಬರೀಬೇಕಾಗಿದ್ದು 4. ನಾನು ಕೊಟ್ಟಂತಹ 6 ಕ್ವಶನ್ಸ್ ಕೂಡ ಇಲ್ಲಿ ಬಂದಿವೆ ಆಯಿತಾ. ಕಲಿಬೇಕು ಕೊಂಡ್ರೋ, ಬರೀ ಕೇಳಿದರೆ ಉಪಯೋಗವಿಲ್ಲ. ಬನ್ನಿ ಈಗ ಆನ್ಸರ್ ಎನಿ 3 ಅಂತ ಕೇಳಿದ್ದಾನೆ. 6 ಪ್ರಶ್ನೆಗಳು ಕೊಟ್ಟು ನಾನು ಕೇಳಿದ ಪ್ರಶ್ನೆಗಳು ಬಂದಿದ್ದಾವೋ ಇಲ್ಲೋ ಅಂತ ನೋಡೋಣ. ನಾನು 1ನೇದು ನಿಮಗೆ ಹಾರ್ಟ್ ಕ್ವಶನು ಕಲಿಬೇಡ್ರಿ ಎಂದಿದ್ದೆ, ಬೇಡ ಬಿಡಿ. ಕ್ವಶನ್ ನಂಬರ್ 24 ಬಂದೇ ಬರುತ್ತೆ ಕಣ್ರೋ. ಕೃಷ್ಣನ ರೋಗಗಳ ಬಗ್ಗೆ 2 ರೋಗಗಳ ಬಗ್ಗೆ ಬರೆದ್ರೆ 4 ಮಾಡಿಸ್ಕೊಂಡ್ರು ಅಂತ ಬಂದಿದೆ ನೋಡ್ರಿ ಆಯಿತಾ. ಇದನ್ನು ಕಲಿಬೇಕು. ಕ್ವಶನ್ ನಂಬರ್ 25 ನೋಡಿ, ಓರೋ ಮನುಷ್ಯಮಲ್ಲಿ ಎಂಬ್ಯಾರಸ್ಮೆಂಟು ಹ್ಯುಮಿಲಿಯೇಷನ್ ಅಂತ ಕೇಳ್ತಾರೆ ಕಣ್ರೋ, ಕಲಿರಲೆ ಅಂತ ಬಂದಿದೆ. ಕಲೀರಿ ಸರ್, ನನ್ನ ಮಾತು ಕೇಳಿ ಆಯಿತಾ. 26ನೆಯ ಪ್ರಶ್ನೆ ನೋಡಿ, ಮನಿ ಮ್ಯಾಡ್ನೆಸ್ಸು ಸಮ್ಮರಿ ಬರೀರಲೆ ಅಪ್ಲೋಡ್ ಮಾಡಿ ಕೊಟ್ಟಿದ್ದೇನೆ ಆಯಿತಾ. ಇವತ್ತಾದರೂ ಕೂತ್ಕೊಂಡು ಸಮಯ ಇದೆ ಕಣ್ರೋ. ಸೋಮವಾರ ಎಕ್ಸಾಮ್ ಇರುವಂಥದ್ದು ಬಹಳ ಜನಕ್ಕೆ ಇಂಗ್ಲೀಷು ಆಯಿತಾ. ರೆಡಿಯಾಗ್ರಿ, ಬೇಜಾರಾಗಬೇಡಿ. ಕ್ವಶನ್ ನಂಬರ್ 27 ನೋಡಿ, ಬಾಬರ್ ಅಲಿಯ ಬಗ್ಗೆ ಕೇಳಿದ್ದಾರೆ. ಯಾವ ರೀತಿಯಾಗಿ ಆಟ ಒಂದು ದಿನ ಶಾಲೆಯಾಗಿ ಏನಂತೀರ ತಗೊಳ್ಳು ಮಾರ್ಪಾಡ್ತು ಅದರ ಬಗ್ಗೆ ಬರೀರಿ ಅಂತ. ಹೌದಾ, ಗೇಮ್ ಸ್ಕೂಲ್ ಗೇಮ್ ಅಂತ ಆಟ. ಗ್ರೀವ್ ಏನಂತ? ಆನಂದ ಶಿಕ್ಷಣ ನಿಕೇತನ, ಅದ್ರ ಬಗ್ಗೆ ಬರೀರಿ. ಭಾಳ ಈಸಿ. ನಾನು ಹೇಳಿದ್ದೆಲ್ಲ ಬಂದಿದೆ ಕಣ್ರೆ, ಓದಬೇಕು ನೀವು. ಬನ್ನಿ ವಿದ್ಯಾರ್ಥಿಗಳೇ, ಪಾರ್ಟ್ ಸಿ ಬಂದು ಡೈರೆಕ್ಟಾಗಿ ನಿಮಗೆ 9 ಮಾರ್ಕಿಗೆ ಇರುತ್ತೆ ನಿಮ್ಮ ಬೋರ್ಡ್ ಎಕ್ಸಾಮಲ್ಲಿ ಆಯಿತಾ. ಇಲ್ಲಿ 10 ಮಾರ್ಕ್ಸಿಗೆ ಕೊಟ್ಟಿದ್ದಾರೆ ಅಷ್ಟೇ, ತಲೆ ಕೆಡಿಸ್ಕೊಬೇಡಿ. ಕ್ವಶನ್ ನಂಬರ್ ಜೆ ನೋಡಿ, ಇಲ್ಲಿ ಜೆ ಲಾಸ್ಟ್ ಕ್ವಶನ್ ಕಾಣ್ತಾ ಇದೆಯಾ? ಇಲ್ಲಿ ಪ್ರಿಫಿಕ್ಸು ಆಗಬೇಕು, ಆಂಟೋನಿಮು ಆಗಬೇಕು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ರೆಸ್ಪಾನ್ಸಿಬಲ್ಲಿಗೆ ಏನು ಹೇಳಿ ನೋಡೋಣ. ಇರ್ರೆಸ್ಪಾನ್ಸಿಬಲ್, IRR ಅಂತ ಬರಬೇಕು. ಇರ್ರೆಸ್ಪಾನ್ಸಿಬಲ್ ಅನ್ನುವಂಥದ್ದೇ ಸರಿಯಾದ ಉತ್ತರ ಆಗಿರುತ್ತೆ. ಈಗ ಪಾರ್ಟ್ ಡಿ ನೋಡೋಣ ವಿದ್ಯಾರ್ಥಿಗಳೇ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಟೆನ್ಸ್ ಅಂತ ಇದೆ. ಐ ಪ್ಲಕ್ಡ್ ಸಮ್ ಲೀವ್ಸ್ ಫ್ರಮ್ ದ ಕ್ರೀಪರ್ ಆ್ಯಂಡ್ ಡ್ಯಾಶ್ ಅಂತ ಇದೆ. ಎಷ್ಟು ಈಸಿ ಇದೆ ನೋಡಿ. ಅದಕ್ಕೆ ಸರಿಯಾದ ಉತ್ತರ ಟುಕ್ ಅಂತ, TOOK ಅಂತ. ಟೇಕಿಗೆ ಪಾಸ್ಟ್ ಟೆನ್ಸ್ ಏನು ಗೊತ್ತಾ? ಟುಕ್ ಅಂತ ಬರೀಬೇಕು ಅಷ್ಟೇ ಕಣ್ರಿ. ಸೆಕೆಂಡ್ ಆನ್ಸರು ಟೆಲ್ಲಿಗೆ ಪಾಸ್ಟ್ ಟೆನ್ಸ್ ಹೇಳಿ ನೋಡೋಣ. ಟೋಲ್ಡ್ ಅಂತ, TOLD ಅಂತ. ಮುಗೀತಾ? ಐ ಹ್ಯಾಡ್ ಡ್ಯಾಶ್ ಹಿಯರ್ ಅಂತ ಇದೆ. ಹರ್ಡ್ ಅಂತ ಬರೀಬೇಕು, HEARD ಅಂತ. ಮುಗೀತು. ನೆಕ್ಸ್ಟು ವಿ ಡ್ಯಾಶ್ ಡಿಸೈಡ್ ಅಂತ ಇದೆ. ಇದಕ್ಕೆ ಪಾಸ್ಟ್ ಟೆನ್ಸು ಡಿಸೈಡೆಡ್ ಅಂತ ಬರೀಬೇಕು. ಮುಗೀತು. ನೆಕ್ಸ್ಟ್ ಬ್ರಿಂಗ್ ಅಂತ ಇದೆ. ಇದಕ್ಕೆ ಪಾಸ್ಟ್ ಟೆನ್ಸು ಬ್ರಾಟ್ ಅಂತ ಬರೀಬೇಕು, BROUGHT.
4 ಮಾರ್ಕ್ಸು 5 ಮಾರ್ಕ್ಸು ಬಂತು ಅಲ್ವಾ. ಈ ರೀತಿಯಾಗಿ ಪ್ಲಾನ್ ಮಾಡಬೇಕು ಆಯಿತಾ. ನೆಕ್ಸ್ಟ್ ಕ್ವಶನ್ ನೋಡಿ, ಲಾಸ್ಟ್ ನೈಟ್ ಐ ಡ್ಯಾಶ್ ಅಂತ ಇದೆ. ಇದಕ್ಕೂ ಕೂಡ ಪಾಸ್ಟ್ ಟೆನ್ಸನ್ನು ಬರೀಬೇಕು. ವಂಡರ್ಡ್ ಅಂತ WANDERED ಅಂತ. ನೆಕ್ಸ್ಟ್ ನೋಟೀಸ್ ಅಂತ ಇದೆ, ಅದಕ್ಕೂ ಪಾಸ್ಟ್ ಟೆನ್ಸು ನೋಟೀಸ್ಡ್ ಅಂತ ಬರೀಬೇಕು. ನೆಕ್ಸ್ಟು ಅಪ್ರೋಚ್ ಅಂತ ಇದೆ, ಅದಕ್ಕೂ ಪಾಸ್ಟ್ ಟೆನ್ಸು ಅಪ್ರೋಚ್ಡ್ ಅಂತ ಬರೀಬೇಕು. ಆಸ್ಕ್ ಅಂತ ಇದೆ, ಇದಕ್ಕೂ ಪಾಸ್ಟ್ ಟೆನ್ಸು ಆಸ್ಕ್ಡ್ ಅಂತ ಬರೀಬೇಕು. ಗಿವ್ ಅಂತ ಇದೆ, ಇದಕ್ಕೂ ಪಾಸ್ಟ್ ಟೆನ್ಸು ಗಿವ್ಡ್ ಅಂತ ಬರೀಬೇಕು. ಸಗಣಿ ತಿಂದು ಹೋಗ್ತೀರಾ ಆಮೇಲೆ. ಲೇ ತಮ್ಮ, ಗಿವ್ಗೆ ಪಾಸ್ಟ್ ಟೆನ್ಸ್ ಏನು ಗೊತ್ತಾ? ಗೇವ್ ಅಂತ. ಎಲ್ಲದಕ್ಕೂ ಇಡಿ ಸೇರಿಸಿದ್ರೆ ಆಗಲ್ಲ ಕಣ್ರಿ. ಕಟ್ಟಿಗೆ ಪಾಸ್ಟ್ ಟೆನ್ಸ್ ಏನು ಗೊತ್ತಾ? ಕಟ್ಟೆ. ಅದು ಚೇಂಜೇ ಆಗಲ್ಲ. ಈ 3 ವೆರೈಟಿ ನೀವು ಕಲಿತ್ರೆ ಎಕ್ಸಾಮ್ ನಿಮ್ಮದು ಈಸಿ ಆಗುತ್ತೆ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟು ಆಯಿತಾ, ಕ್ವಶನ್ ಟ್ಯಾಕ್ಸ್ ಎಲ್ಲ ಲಿಂಕ್ಸ್ ಕೊಟ್ಟಿರ್ತೇನೆ, ಉಪಯೋಗಿಸ್ಕೊಳ್ಳಿ. ಕ್ವಶನ್ ನಂಬರ್ 31 ಈಗ ನೋಡೋಣ. ಕರೆಕ್ಟ್ ದಿ ಫಾಲೋಯಿಂಗ್ ಫಾರ್ಮ್ ಆಫ್ ದಿ ವರ್ಬ್ ದಟ್ ಅಗ್ರೀಸ್ ವಿತ್ ದಿ ಸಬ್ಜೆಕ್ಟ್ ಅಂತ ಇದೆ. ಬನ್ನಿ. ದಿ ನರೇಟರ್ ಡ್ಯಾಶ್ ಅಂತ ಇದೆ. ದಿ ನರೇಟರ್ ಅಂದರೆ ಸಿಂಗ್ಯುಲರು, ಹಾಗಾಗಿ ಸರಿಯಾದ ಉತ್ತರ ಹ್ಯಾಸ್ ಅಂತಲೇ ಬರಬೇಕು. ಹ್ಯಾವ್ ಅಂತ ಬರೆದ್ರೆ 0 ಮಾರ್ಕ್ಸು. ಹಿ ಡ್ಯಾಶ್ ಅಂತ ಇದೆ. ಈಸೋ ಆರೋ ಏನು ಬರುತ್ತೆ? ಸಿಂಗ್ಯುಲರ್ ಇದ್ದರೆ ಈಸ್ ಅಂತ ಬರೀಬೇಕು. ವೆರಿ ಗುಡ್. ಹಿ ಡ್ಯಾಶ್ ಅಂತ ಇದೆ. ಡಸ್ ಬರುತ್ತೋ ಡೂ ಬರುತ್ತೋ ಹೇಳಿ ನೋಡೋಣ. ಡಸ್ಸೇ ಬರೋದು. ಹೀಗೆ ಕಲಿಬೇಕು ತಾವುಗಳು. ಪೂರ್ತಿ ಸೆಂಟೆನ್ಸ್ ಓದೋದ್ರಿಂದ ನಮಗೆ ಗ್ರಾಮರಲ್ಲಿ ಏನೂ ಸಿಗಲ್ಲ ಕಣ್ರಿ. ನೆಕ್ಸ್ಟು ದ ಪೀಪಲ್ ಇನ್ ದ ಸಿಟಿ ಡ್ಯಾಶ್ ಅಂತ ಇದೆ. ಪೀಪಲ್ ಇನ್ ದ ಸಿಟಿ ವ್ಯಾಲ್ಯೂ ಯಾಕಂದರೆ ಪೀಪಲ್ ಬಹುವಚನ ವ್ಯಾಲ್ಯೂ. ಹಿ ಡ್ಯಾಶ್ ಅಂತ ಇದೆ. ಫೈಂಡ್ಸ್ ಅನ್ನುವಂಥದ್ದೇ ಸರಿಯಾದ ಉತ್ತರ ಆಗಿರುತ್ತೆ. ಈ ರೀತಿಯಾಗಿ ತಾವುಗಳು ಕಲಿಬೇಕು. ನೆಕ್ಸ್ಟ್ ಕ್ವಶನ್ ನೋಡಿ. ದ ಗ್ರೂಪ್ ಆಫ್ ಇಂಜಿನಿಯರ್ಸ್ ಡ್ಯಾಶ್ ಅಂತ ಇದೆ. ಬಹಳ ಜನ ಅಲ್ವಾ? ಹೌದಲ್ವಾ? ಹಾಗಿದ್ರೆ ಏನು ಬರಿಬೇಕು ಅಂತ ಅಂದ್ಕೊಂಡಿದ್ದೀರಾ? ಇದು ಮುಖ್ಯ ನೋಡಿ. ಗ್ರೂಪ್ ಅಂದರೆ ಒಂದು ಆಯಿತಾ, ಹಾಗಾಗಿ ಅದನ್ನು ಈಸ್ ಅಂತ ಬರೀಬೇಕು. ಒಂದು ಸಮೂಹ ಅದು. ದ ಗ್ರೂಪ್ ಆಫ್ ಇಂಜಿನಿಯರ್ಸ್ ಈಸ್ ವರ್ಕಿಂಗ್ ಆನ್ ದ ಪ್ರಾಜೆಕ್ಟ್ ಅಂತ ಆಯಿತಾ. ನೆಕ್ಸ್ಟ್ ದಿ ಪ್ರಾಜೆಕ್ಟ್ ಹ್ಯಾಸ್ ಅಂತ ಬರೀಬೇಕು ಆಯಿತಾ. ನೆಕ್ಸ್ಟು ಈಚ್ ಮೆಂಬರ್ ನೋಡಿ, ಇಲ್ಲೂ ಕೂಡ ಈಚ್ ಅಂತ ಇದೆ. ಈಚ್ ಅಂದರೆ ಬಹಳ, ಹೌದಾ? ಸಿಂಗಲ್ ಅಲ್ವಾ, ಹಾಗಾಗಿ ಕಾಂಟ್ರಿಬ್ಯೂಟ್ಸ್ ಅಂತ ಬರಬೇಕು. ನೆಕ್ಸ್ಟು ಎ ಫ್ಯೂ ಮೀಟಿಂಗ್ಸ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಟೇಕ್ ಅಂತ ಆಗುತ್ತೆ. ಹೌದಾ? ಕಮೆಂಟ್ ಮುಖಾಂತರ ತಿಳಿಸಿ ನೋಡೋಣ ಹಾಗಿದ್ರೆ. ನೆಕ್ಸ್ಟ್ ನೀದರ್ ದಿ ಶೆಡ್ಯೂಲ್ ನೋಡಿ, ಇದು ನಾರ್ ಅಂತ ಬಂದರೆ ಸಿಂಗ್ಯುಲರ್, ಹಾಗಾಗಿ ಈಸ್ ಅಂತಲೇ ಇಲ್ಲಿ ಬರಬೇಕು. ಧನ್ಯವಾದಗಳು. ಈಗ ರೆಕ್ಟಿಫೈ ದಿ ಎರರನ್ನು ನೋಡೋಣ. ವಿದ್ಯಾರ್ಥಿಗಳೇ, ವಿಡಿಯೋ ಲೆಂತಿ ಆಗುತ್ತೆ ಅಂದ್ಬಿಟ್ಟು ಬಿಟ್ಟವರಿಗೆ ಎಕ್ಸಾಮಲ್ಲೂ ಮಾರ್ಕ್ಸ್ ಬಿಟ್ಟು ಹೋಗ್ತವೆ ನೋಡಿ. ಮಹೇಶ್ ಈಸ್ ಎ ಟಾಲೆಸ್ಟ್ ಬಾಯ್ ಅಂತ ಇದೆ. ಮಹೇಶ್ ಈಸ್ ಎ ಟಾಲೆಸ್ಟ್ ಬಾಯ್ಗೆ ಎ ತಪ್ಪು. ಯಾಕೆ ಅಂತ ಹೇಳಿದರೆ ಅಲ್ಲಿ ಟಾಲೆಸ್ಟ್ ಅಂದರೆ ಸೂಪರ್ಲೇಟಿವ್ ಡಿಗ್ರಿ, ಹಾಗಾಗಿ ಎ ತಪ್ಪು. ಅಲ್ಲಿ ದಿ ಅಂತ ಬರಬೇಕು. ಇದನ್ನು ಎಕ್ಸಾಮಲ್ಲಿ ಮಹೇಶ್ ಈಸ್ ದಿ ಟಾಲೆಸ್ಟ್ ಬಾಯ್ ಅಂತ ಪೂರ್ತಿ ಬರೀಬೇಕು. ಕ್ವಶನ್ ನಂಬರ್ 2. ಶಿ ಗೋಸ್ ಫಾರ್ ಕಾಲೇಜ್ ಅಂತ ಇದೆ. ಶಿ ಗೋಸ್ ಫಾರ್ ಕಾಲೇಜ್ ಅಲ್ಲ, ಟು ಕಾಲೇಜ್ ಅಂತ ಆಗಬೇಕು. ದ ಶಾಪ್ ಓಪನ್ಸ್ ಅಟ್ 10 AM ಇನ್ ದ ಮಾರ್ನಿಂಗ್ ಅಂತ ಇದೆ ನೋಡಿ ಆಯಿತಾ. ಇಲ್ಲಿ ಏನು ತಪ್ಪು ಅಂದರೆ ಇಲ್ಲಿ ಏನು ತಪ್ಪಿಲ್ಲ, ಎಕ್ಸ್ಟ್ರಾ ಬಂದಿದೆ, ರಿಡಂಡೆನ್ಸಿ ಅಂತ ಕರಿತೀವಿ. ಎಕ್ಸ್ಟ್ರಾ ಏನು ಅಂದರೆ ಇನ್ ದ ಮಾರ್ನಿಂಗ್ ಅಂತ ಇದೆ ಅಲ್ವಾ, ಅದೇ ತಪ್ಪು. ಇನ್ ದ ಮಾರ್ನಿಂಗ್ ಅಂತ ಅಲ್ಲಿ ಬರಬಾರ್ದು, ಅದನ್ನು ಕಾಟಾಕಿ ಅಷ್ಟೇ. ವೈ ಯು ಡಿಡ್ ಗೋ ಅಂತ ಇದೆ, ಅದು ತಪ್ಪು ಸೆಂಟೆನ್ಸು. ಡಿಡ್ ಈ ಕಡೆ ಹಾಕಿ ಯು ಆ ಕಡೆ ಹಾಕಿದರೆ ಸರಿ ಸೆಂಟೆನ್ಸ್ ಆಗುತ್ತೆ. ವೇರ್ ಡಿಡ್ ಯು ಗೋ ಅಂತ ಬರೀಬೇಕು ಎಕ್ಸಾಮಲ್ಲಿ. ವೇರ್ ಡಿಡ್ ಯು ಗೋ ಕ್ವಶನ್ ಮಾರ್ಕ್ ಹಾಕಿ. ಕ್ವಶನ್ ನಂಬರ್ 5. ದಿ ಫರ್ನಿಚರ್ಸ್ ಈಸ್ ರೆಡಿ ಅಂತ ಇದೆ. ಇಂಗ್ಲೀಷಲ್ಲಿ ಫರ್ನಿಚರ್ಸ್ ಅಂತ ವರ್ಡೇ ಇಲ್ಲ ಕಣ್ರಿ, ಹಾಗಾಗಿ ಫರ್ನಿಚರ್ಸ್ ಇದೆಯಲ್ವ ಅದೇ ತಪ್ಪು. ಅಲ್ಲಿ ನೀವು ಫರ್ನಿಚರ್ ಅಂತ ಬರೀಬೇಕು. ಫರ್ನಿಚರ್ ಇಟ್ ಸೆಲ್ಫ್ ಈಸ್ ಪ್ಲೂರಲ್ ಫಾರ್ಮ್. ಎಸ್ ಬರಬಾರ್ದು ಫರ್ನಿಚರ್ಸಿಗೆ. ಕ್ಲಿಯರ್? ಈಸಿ ಇರುತ್ತೆ. ನೆಕ್ಸ್ಟು ಈಗ ರೀಅರೇಂಜ್ ದ ಫಾಲೋಯಿಂಗನ್ನು ಕೇಳಿದ್ದಾರೆ. ಭಾಳ ಈಸಿಯಾಗಿ ಇದ್ದಾವೆ ರೀಅರೇಂಜ್ ದ ಫಾಲೋಯಿಂಗು. ನೋಡಿ ವಿದ್ಯಾರ್ಥಿಗಳೇ, ರೀಅರೇಂಜ್ ದ ಫಾಲೋಯಿಂಗಲ್ಲಿ ಬಟ್ ಪೀಸ್ ಈಸ್ ದಿ ಎಕ್ಸ್ಪೆನ್ಸ್, ಇಟ್ಸ್ ವರ್ತ್, ಕಾಸ್ಟ್ಲಿ ಅಂತ ಎಲ್ಲ ಇದೆ. ಇದನ್ನು ನೀವು ಬರದೇ ಬರೀತೀರಾ 100%. ನಾನು ಮತ್ತೆ ಇಲ್ಲಿ ಟೈಮ್ ಪಾಸ್ ಮಾಡೋ ಅವಶ್ಯಕತೆ ಇಲ್ಲ, ಜಂಬಲ್ಡ್ ವರ್ಡ್ಸ್ ಬರೀರಿ. ಕ್ವಶನ್ ಟ್ಯಾಕ್ಸಿನ ಕಡೆಗೆ ನಾವು ಹೋಗೋಣ. ಯಾರಿಗೆಲ್ಲ ಕ್ವಶನ್ ಟ್ಯಾಕ್ಸ್ ಬರಲು ಅಂತ ವಿದ್ಯಾರ್ಥಿಗಳೇ ನೋಡಿ, ಇಷ್ಟು ಮಾರ್ಕ್ಸಿಗಿದೆ ಕಂಡ್ರೋ, ವೇಸ್ಟ್ ಮಾಡ್ಕೊಬೇಡಿ. ದಯವಿಟ್ಟು ನನ್ನ ಮಾತನ್ನು ಕೇಳಿ. ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕ್ವಶನ್ ಟ್ಯಾಗನ್ನು ಹೇಗೆ ಮಾಡಬೇಕು, 3 ಟೈಪ್ ಕ್ವಶನ್ ಟ್ಯಾಗ್ ಇದೆ
ಆಯಿತಾ, ಕಳಿಸಿದ್ದೀನಿ. WH ಕ್ವಶನ್ಸ್ ಯಾವ ರೀತಿಯಾಗಿ ಅದು ಕೂಡ ವಿಡಿಯೋದ ಲಿಂಕನ್ನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ, ರೆಡಿಯಾಗಿ. ಮೊದಲನೆಯ ಉತ್ತರ ಅರಂಟ್ ದೇ ಅನ್ನುವಂಥದ್ದೇ ಸರಿ. ಯಾಕೆ ಅಂದರೆ ಕೊಟ್ಟಿರೋ ಕ್ವಶನ್ನು ಪಾಸಿಟಿವ್, ಆನ್ಸರ್ ನೆಗೆಟಿವ್ ಬರಬೇಕು. ಅರಂಟ್ ದೇ ಅಂತ ಬರಿಬೇಕು. ಅರಂಟ್ ದೇ ಅಂದರೆ ಆರ್ ಬರೆದು ನಾಟ್ ಬರೆದು ಸ್ಪೇಸ್ ಕೊಟ್ಟು ದೇ ಅಂತ ಬರಿಬೇಕು. ನಾಟನ್ನು ಶಾರ್ಟ್ ಫಾರ್ಮಲ್ಲಿ ಬರಿಬೇಕು. ಹಿ ಕ್ಯಾನ್ ನಾಟ್ ಸ್ವಿಮ್ ಅಂತ ಇದೆ, ಇದು ನೆಗೆಟಿವ್ ಆಗಿದ್ದರೆ ಆನ್ಸರ್ ಪಾಸಿಟಿವ್. ಕ್ಯಾನ್ ಹಿ ಅನ್ನುವಂಥದ್ದೇ ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 3, ರಾಣಿ ಗೋಸ್ ಟು ದಿ ಲೈಬ್ರರಿ ಎವ್ರಿ ಡೇ ಅಂತ ಇದೆ. ಎಲ್ಲಿ ಹೋಗ್ತಾ ಇದ್ದಾಳೆ? ಎಲ್ಲಿಗೆ ಅನ್ನಲಿಕ್ಕೆ ನಾವು ವೆನ್ ಅಂತ ಬರೀಬೇಕು. ನೋಡಿ, ವೆನ್ ಡಸ್ ರಾಣಿ ಗೋ ಟು ಎವ್ರಿ ಡೇ ಅಂತ ಬರೀರಿ. ನೋಡಿ, ವೆನ್ ಡಸ್ ರಾಣಿ ಗೋ ಎವ್ರಿ ಡೇ. ಕ್ಲಿಯರ್? ವೆನ್ ಡಸ್ ರಾಣಿ ಗೋ ಎವ್ರಿ ಡೇ. ಏನು ಆನ್ಸರು? ಲೈಬ್ರರಿ ಬಂತಾಗಿದ್ದರೆ ನಮ್ಮ ಪ್ರಶ್ನೆ ಸರಿ ಇದೆ ಅಂತ. ಕ್ವಶನ್ ನಂಬರ್ 4, ದಿ ಪೀಪಲ್ ಲುಕ್ಡ್ ಎಟ್ ದಿ ನರೇಟರ್. ಆಯಿತಾ, ದಿ ಪೀಪಲ್ಗೆ ಅಂಡರ್ಲೈನ್ ಇದೆ, ಬಹಳ ಈಸಿ ಅಲ್ವಾ? ಏನು ಬರೀತೀರಾ? ಹೂ ಲುಕ್ಡ್ ಎಟ್ ದಿ ನರೇಟರ್ ಅಂತ ಬರೆದ್ರೆ ಮುಗೀತು, ಇಷ್ಟೇ, ಮತ್ತೇನೂ ಇಲ್ಲ. ಕ್ವಶನ್ ನಂಬರ್ 5 ನೋಡಿ, ದ ಲಯನ್ ರಿಪ್ಲೈಡ್ ಇನ್ ಎ ನೋಬಲ್ ವಾಯ್ಸ್ ಅಂತ ಇದೆ. ಇದು WH ಕ್ವಶನ್ ಅಲ್ಲ, ಇದು ಡೂ ಫಾರ್ಮ್ ಕ್ವಶನು. ಹಾಗಿದ್ದರೆ ಹೇಗೆ ಬರೀಬೇಕು ಡೂ ಫಾರ್ಮ್ ಕ್ವಶನನ್ನು? ಬನ್ನಿ ನಿಮ್ಮ ಮಕ್ಕಳು ಹೇಳ್ಕೊಡ್ತೇನೆ. ನೋಡಿ, ಇದು ಪಾಸ್ಟ್ ಟೆನ್ಸು, ಹಾಗಾಗಿ ಡಿಡ್ ದಿ ಲಯನ್ ರಿಪ್ಲೈ ಇನ್ ಎ ನೋಬಲ್ ವಾಯ್ಸ್ ಅಂತ ಬರೆದು ಕ್ವಶನ್ ಮಾರ್ಕನ್ನು ಹಾಕಬೇಕು. ನಾನು ಕೈಯಲ್ಲೇ ಬರೆದು ಕಲಿಸಿದಂಥ ಒಂದು ವಿಡಿಯೋ ಇದೆ, ಅದನ್ನು ತಗೊಳ್ಳು ನೋಡಿದರೆ ಯಾವುದೇ ಕಾರಣಕ್ಕೂ ಮರೆಯುವುದಿಲ್ಲ. ಆಯಿತಾ? ನೆಕ್ಸ್ಟು, ಹರ್ ಪೇರೆಂಟ್ಸ್ ಲಿವ್ ಇನ್ ಮುಂಬೈ ಅಂತ ಇದೆ. ಸರಿಯಾದ ಉತ್ತರ ಡಸ್ ಹರ್ ಪೇರೆಂಟ್ ಲಿವ್ ಇನ್ ಮುಂಬೈ ಅನ್ನುವಂಥದ್ದೇ ರೈಟ್ ಆನ್ಸರ್ ಆಗಿರುತ್ತೆ ವಿದ್ಯಾರ್ಥಿಗಳೇ. ಐ ರಿಪೀಟ್, ಡಸ್. ಆಯಿತಾ? ಹರ್ ಪೇರೆಂಟ್ ಲಿವ್ ಇನ್ ಮುಂಬೈ ಅನ್ನುವಂಥದ್ದೇ 100% ಸರಿಯಾದ ಉತ್ತರ. ಗಾಡ್ ಬ್ಲೆಸ್ ಯು, ಡೂ ವೆಲ್ ಮೈ ಡಿಯರ್ ಚಿಲ್ಡ್ರನ್. ಹೌದಾ? ನೋಡ್ರೋ, 6ನೇ ಪ್ರಶ್ನೆ ತಪ್ಪು ಕಣ್ರೋ. ನಾನು ಹೇಳಿದಂಥ ಉತ್ತರ ಯಾಕೆ ಗೊತ್ತಾ? ನಿಮ್ಮ ತಲೆಯಲ್ಲಿ ತಪ್ಪಾಗಿ ತುಂಬ್ಕೊಂಬಿಟ್ಟಿದೆ. ಇಲ್ಲಿ ವರ್ಬು ಪೇರೆಂಟ್ಸ್ ಅಲ್ಲ, ಲಿವ್ ಅನ್ನುವಂಥದ್ದು. ಹಾಗಾಗಿ ಸರಿಯಾದ ಉತ್ತರ ಡೂ ಹರ್ ಪೇರೆಂಟ್ಸ್ ಲಿವ್ ಇನ್ ಮುಂಬೈ ಅಂತ ಬರೀಬೇಕು. ನೆನ್ಪಿಟ್ಕೊಳ್ಳಿ, ಡೂ ಹರ್ ಪೇರೆಂಟ್ಸ್ ಲಿವ್ ಇನ್ ಮುಂಬೈ, ಅದು ಸರಿಯಾದ ಉತ್ತರ. ಇಲ್ಲಿ ಡಸ್ ಬರಲ್ಲ, ಯಾಕಂದರೆ ಲಿವ್ಸ್ ಅಂತ ಇಲ್ಲ. ಲಿವ್ಸ್ ಅಂತ ಇಡ್ತಿದ್ರೆ ಡಸ್ ಅಂತ ಬರೋದು. ಇಲ್ಲಿ ಲಿವ್ ಅಂತ ಇದೆ, ಹಾಗಾಗಿ ಡೂ ಬರುತ್ತೆ. ಲಿವ್ಡ್ ಅಂತ ಬರ್ತಿದ್ರೆ ಡಿಡ್ ಅಂತ ಬರೋದು. ಹೋಪ್ ನಿಮ್ಗೆ ಅರ್ಥ ಆಯಿತು ಅನಿಸುತ್ತೆ. ಬರೇ ಕೇಳೋದ್ರಿಂದ ಅರ್ಥ ಆಗಲ್ಲ, ವಿಡಿಯೋ ನೋಡಿದರೆ ನೀವು ಅರ್ಥ ಆಗುತ್ತೆ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಲಿಂಕ್ಸನ್ನು ನೀಡಿರ್ತೇನೆ. ಆಯಿತಾ? ಗ್ರಾಮರಿಂದು 100% ಅದೇ ಎಕ್ಸಾಮಿಗೆ ಬರೋದು, ಅದನ್ನು ಯೂಟಿಲೈಸ್ ಮಾಡಿಕೊಳ್ಳಿ. ದಯವಿಟ್ಟು ನಮ್ಮ ವೀಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿರಿ ಕಣ್ರಪ್ಪ. ಕ್ವಶನ್ ಪೇಪರ್ ಶೇರ್ ಮಾಡಿ ಮೊದಲಿಗೆ ಧನ್ಯವಾದಗಳು. ಇದರಲ್ಲಿ ಲೆಟರ್ ರೈಟಿಂಗ್ ಮಿಸ್ ಆಗಿದೆ, ಅವರು ಮರ್ತಿದ್ದಾರೆ ಕೊಡುವಂಥದ್ದು. ಲೆಟರ್ ರೈಟಿಂಗ್ ನಿಮಗೆ ಕಂಪಲ್ಸರಿಯಾಗಿ ನಿಮ್ಮ ಒಂದು ಮಿಡ್ ಟರ್ಮ್ ಎಕ್ಸಾಮ್ ಕ್ವಶನ್ ಪೇಪರಲ್ಲಿ ಇದ್ದೇ ಇರುತ್ತೆ. ಗಾಡ್ ಬ್ಲೆಸ್ ಯು ಆಲ್. ಧನ್ಯವಾದಗಳು.